ವಾರ್ತೆಗಳ ಪ್ರಾಯೋಜಕರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ, ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್, ಹೀಟರ್ ರೆಸಿಸ್ಟೆಂಟ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. PJ5 ಚಾನೆಲ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 14ರಂದು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕರ ಜನ್ಮದಿನದ ಅಂಗವಾಗಿ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ ಸಮಾವೇಶ. ತಿಮ್ಮಾರೆಡ್ಡಿ ಭೋಗವತಿ. ಸಿಂಧನೂರಿನ ಬಂಗಾಳಿ ಕ್ಯಾಂಪಿನಲ್ಲಿ 20 kg ಗಾಂಜಾ ವಶ, ಇಬ್ಬರ ಬಂಧನ. SP ಅರುಣಾಕ್ಷಗಿರಿ. ಕೋಶಿ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಪ್ರವೇಶಾತಿ ಪ್ರಾರಂಭ. ಪ್ರಸನ್ನಕುಮಾರ್. ಮಾಜಿ ಸಚಿವ NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ರಕ್ತದಲ್ಲಿ ಸಹಿ ಸಂಗ್ರಹ ಪ್ರತಿಭಟನೆ. RTPS ದಿಂದ ಹೊರಬರುವ ಹಾರುಬೂದಿಯಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ತೀವ್ರ ತೊಂದರೆ, ಕ್ರಮಕ್ಕೆ ಆಗ್ರಹ. ಮತ್ತು ವೃದ್ಧಾಶ್ರಮದಲ್ಲಿ ಮಾದಿಗ ದಂಡೋರ ಸಮಿತಿ ಸಂಸ್ಥಾಪನಾ ದಿನ, ಪದ್ಮಶ್ರೀ ಮಂದಕೃಷ್ಣ ಜನ್ಮದಿನ ಆಚರಣೆ. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಜುಲೈ 14ರಂದು ಕವಿತಾಳ ಪಟ್ಟಣದ ಮಸ್ಕಿ ಕ್ರಾಸ್ ಬಳಿ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು KCN ಜನಕಲ್ಯಾಣ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2009ರಿಂದ ಪಕ್ಷಾತೀತವಾಗಿ KCN ಕಲ್ಯಾಣ ಸಮಿತಿ ಅನೇಕ ಜನಪರ ಕಾರ್ಯಕ್ರಮಗಳು ನಡೆಸುತ್ತಾ ಬಂದಿದೆ. ಈ ಬಾರಿ ಸಂಕಲ್ಪ ಸಮಾವೇಶದಲ್ಲಿ ಈ ಭಾಗದ ಜನರ ಬಹುದಿನ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟಕ್ಕೆ ಸಂಕಲ್ಪ ಮಾಡಲಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಸಮಸ್ಯೆ ನಿವಾರಣೆ, ನವಲಿ ಜಲಾಶಯ ನಿರ್ಮಾಣ, ತಿಂತಣೆ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಲಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರಲು ಮುಂದಿನ ದಿನಗಳಲ್ಲಿ ಹೋರಾಟದ ರೂಪ ನೀಡಲಾಗುತ್ತದೆ ಎಂದರು. ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಜನರ ಅನುಕೂಲಕ್ಕಾಗಿ ಜಲಾಶಯಗಳ ನಿರ್ಮಾಣ ಅವಶ್ಯಕತೆ ಇದ್ದು ಸರ್ಕಾರ ಹಾಗೂ ಜನಜಾಗೃತಿಗಾಗಿ ಸಂಕಲ್ಪ ಸಮಾವೇಶ ನಡೆಸಲಾಗುತ್ತದೆ ಎಂದರು. ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಶ್ರೀ ಗೌರಿ ಗದ್ದೆ ಆಶ್ರಮದ ಅವಧೂತ ಶ್ರೀ ವಿನಯ ಗುರೂಜಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತುರುವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ ವಹಿಸಿಕೊಳ್ಳಲಿದ್ದಾರೆ. ಕವಿತಾಳದ ಕಲ್ಮಠ ಮಹಾಸ್ವಾಮೀಜಿಗಳಾದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ, ಮುಂಡರಗಿ ಶಿವಣ್ಣ ತಾತ ಸೇರಿ ಕಲಬುರಗಿ, ಯಾದಗಿರಿ, ಕೊಪ್ಪಳ ಸೇರಿ ವಿವಿಧ ಜಿಲ್ಲೆಗಳು ಸೇರಿದಂತೆ 20,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಪತ್ರಿಕೆಯ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇದೆ. ಇದೇ ತಿಂಗಳ 14ರಂದು ನಡೀತಕ್ಕಂಥ ನಮ್ಮ KSN ಅಂದರೆ ಕಸುಂದಗಿ ಶಿವನಗೌಡ ನಾಯಕ್ ಮಾಜಿ ಸಚಿವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕೌತಾಳ ನಗರವನ್ನು ನಾವು ಪ್ರಾಯಿಸ್ ಮಾಡಿದ್ದೇವೆ. ಹೋದ ಸಾರಿ ನಾವು ಮಾನ್ವಿ ಶಿರ್ವಾರ ಭಾಗದಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂತ ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ. KSN ಅಂತಕ್ಕಂಥದ್ದು ನಾವು ಮೊದಲು ಸಮಾಜ ಸೇವಾ ಸಮಿತಿ ಅಂತ ಮಾಡಿಕೊಂಡಿದ್ವಿ.
ಇಡೀ ಜಿಲ್ಲೆಯಂತ ಆಗಲಿ ನಾವು ಎಲ್ಲ ಕಡೆ ಸಮಾಜದ ಕಾರ್ಯಕ್ರಮಗಳನ್ನ ಅನೇಕ ಸಮಾಜಕ್ಕೆ ಒಳಿತಾಗುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ವರ್ಷ ನಾವು 49ನೇ ಹುಟ್ಟುಹಬ್ಬವನ್ನ ಕೌತಾಳ ಗ್ರಾಮದ ಪಟ್ಟಣದಲ್ಲಿ, ಅದು ಮಸ್ಕಿ ಕ್ರಾಸ್ನಲ್ಲಿ ಬರ್ತಕ್ಕಂಥ ಸುಮಾರು ಒಂದು 20 ಎಕರೆಗೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನ ಹುಡುಕೊಂಡು ಅಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರು ಸೇರ್ತಕ್ಕಂಥ ಉದ್ದೇಶ ಇದೆ. ಇದು ಉದ್ದೇಶ ಇಷ್ಟೇ, ನಾವು ಅತ್ಯಂತ ಜಿಲ್ಲೆಯ ರಾಯಚೂರು, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಈ 4 ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇನಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ನವಲಿ ಜಲಾಶಯ. ಇವತ್ತು ತುಂಗಭದ್ರಾ ಡ್ಯಾಮ್ 133 TMC ಇರ್ತಕ್ಕಂಥ ನಮ್ಮ ತುಂಗಭದ್ರಾ ಡ್ಯಾಮ್ 33 TMCಗೆ 30ಕ್ಕೂ ಹೆಚ್ಚು TMC ಹೂಳು ತುಂಬಿರ್ತಕ್ಕಂಥ ವಿಷಯ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಈ ಜಲಾಶಯಕ್ಕೆ ಪರ್ಯಾಯವಾಗಿ ಒಂದು ಜಲಾಶಯ ಮಾಡ್ತಕ್ಕಂಥ ಉದ್ದೇಶದಿಂದ ನವಲಿ ಜಲಾಶಯವನ್ನ ನಾವು ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಮತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಕ್ಕೂಟದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ಗೆ ಜಲಾಶಯ ಆಗ್ಲೇಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು, ಅದೇ ರೀತಿಯಾಗಿ ಇಂತಿಮಿತ್ರ ಕೂಡ ಒಂದು ಬೃಹತ್ವಾದಂತಹ ದೊಡ್ಡದಾದಂತಹ ಒಂದು ಜಲಾಶಯನ ಕೂಡ ಮಾಡಬೇಕು. ಹಾಗೂ ರಾಯಚೂರು ಜಿಲ್ಲೆಯ ಒಂದು ಒಕ್ಕೂಟದ ಹೋರಾಟ ಇದೆ ಇವತ್ತು, ಏನ್ ಆಗಬೇಕು ಅಂತಕ್ಕಂಥ ಹೋರಾಟ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಇಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣದಿಂದ ಈ ಎರಡೂ ಜಲಾಶಯಗಳನ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಪೆನ್ಷನ್ ನೀವು ರಾಯಚೂರು ಜಿಲ್ಲೆಗೆ ಮುಂದೂರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ KSN ಸಮಾಜ ಸೇವಾ ಸಮಿತಿ, ಸಮಾಜ ಕಲ್ಯಾಣ ಸಮಿತಿ ನಾವು ಒತ್ತಾಯ ಮಾಡ್ತೀವಿ. ಇದು ಉದ್ದೇಶ ಇಷ್ಟೇ. ಸುಮಾರು ವರ್ಷಗಳಿಂದ ನಾವು ಇವತ್ತು KSN ಹಿಂದಕ್ಕೆ ಕರೋನಾ ಬಂದಿರತಕ್ಕಂಥ ಸಮಯದಲ್ಲಿ ಸಾಕಷ್ಟು ಮಾನ್ಯ ತಾಲೂಕು ಆಗೋದು, ಶಿರವಾರ ತಾಲೂಕು, ಇನ್ನಿತರ ತಾಲೂಕುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನ, ಅನ್ನವನ್ನ ಪ್ಯಾಕೆಟ್ ಮಾಡಿ ಪ್ರತಿ ಊರುಗಳಲ್ಲಿ ಹೋಗಿ ನಾವು ಹಂಚಿಕೊಳ್ತಕ್ಕಂಥದ್ದಿತ್ತು. ಯಾಕಂದ್ರೆ ಅಂತ ಸಮಯದಲ್ಲಿ ಹೋಟೆಲ್ಗಳೆಲ್ಲ ಬಂದಾಗಿಬಿಟ್ಟಿದ್ದು, ಲಾರಿ ಡ್ರೈವರ್ಗಳಾಗಲಿ, ಲೇಬರ್ಗಳಾಗಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ KSN ಸಮಾಜ ಸೇವಾ ಸಮಿತಿ ಅವರು ಒಂದು ಅನ್ನದ ಪ್ಯಾಕೆಟ್ಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಖಾಸಗಿ ಶಾಲಾ ಶಿಕ್ಷಕರು ಬಹಳ ಕಷ್ಟದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಕಿಟ್ಗಳನ್ನು ಕೂಡ ನಮ್ಮ ಸಮಿತಿ ಇಡೀ ತಾಲೂಕಿನಾದ್ಯಂತ ಕೂಡ ಮಾಡಿರುವಂತದ್ದು ಜಿಲ್ಲೆಯಾದ್ಯಂತ. ಈಗ ನಮ್ಮ ಉದ್ದೇಶ ಇಷ್ಟೇ, ನಮ್ಮದು ನಿರಂತರವಾಗಿ ಸಮಾಜದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅದ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏನದ, ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಏನದ, ಇಂಥ ಅನೇಕ ಸಮಸ್ಯೆಗಳನ್ನ ನಾವು ನೋಡಿಕೊಂಡ ಬಂದು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಅವರಲ್ಲಿ ಮನವಿ ಮಾಡಿಕೊಂತೀವಿ. ನೀವು ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಯಚೂರು ಜಿಲ್ಲೆ ಇವತ್ತು ನಮ್ಗೆ ಅವಶ್ಯಕತೆ ಏನ್ ಬೇಕು ಅದನ್ನ ನಾವು ಒತ್ತಾಯ ಇವತ್ತು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆದ್ರೆ ಇದನ್ನ ನೀವು ಮಾಡಲೇಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು 19ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೌರಿಗಡ್ಡೆಯ ಚಿಕ್ಕಮಗಳೂರಿನ ವಿನಯ ಗುರುಜಿ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅದು ಅವಧೂತರಾದ ವಿನಯ ಗುರುಜಿ ಅವರನ್ನ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಗುರುವಾಣದ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ ಮಠದವರು ವಹಿಸಿಕೊಳ್ಳಲಿದ್ದಾರೆ. ಘನ ಉಪಸ್ಥಿತಿಯಲ್ಲಿ ಮುಂದರಿಗೆಯ ಶಿವಣ್ಣ ತಾತವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ರಾಯಚೂರು ಜಿಲ್ಲಾ ಸೇರಿದಂತೆ ಯಾದಗಿರಿ, ಕೊಪ್ಪಳ, ಗುಲ್ಬರ್ಗ ಕಳೆದ ಅನೇಕರು ಕೂಡ ರೈತರಾಗಲಿ ಈ ಜನಸಾಮಾನ್ಯರಾಗಲಿ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ನಮ್ಗಾಗಲೇ ಎಲ್ಲಾ ಕಡೆ ನಾವು KSN ಸಮಿತಿ ವತಿಯಿಂದ ಈ ಕಾರ್ಯಕ್ರಮದ ಪೂರ್ವವಾಗಿ ಪ್ರತಿಯೊಂದು ಮನೆಗೆ ಒಂದು ಕಾರ್ಡ್ ಕೂಡ ನಾವು ಮುಗಿಸಿ ಬಂದಿದ್ದೀವಿ ಇವತ್ತು. ಅದೇ ರೀತಿಯಾಗಿ ಇನ್ನೂ ಸುಮಾರು ನಮ್ಮ ಜಿಲ್ಲೆಯ ಇದು ಒಂದೇ ಸಮಸ್ಯೆ ಅಂತಲ್ಲ, ಅನೇಕ ಸಮಸ್ಯೆಗಳು
ಜ್ವಲಂತ ಸಮಸ್ಯೆಗಳು ಇವತ್ತು ನಾವು ಏನಿದೆವ ಅದು ಆ ಭಾಗ ಈ ಭಾಗ ಅಂತಕ್ಕಂಥದ್ದು ಏನಿಲ್ಲ. ನಮ್ಮ ಸೇವಾ ಸಮಿತಿಗೆ ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಪಕ್ಕದ ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಈ 4 ಜಿಲ್ಲೆಗಳಿಗೆ ಸಮಗ್ರ ನೀರಾವರಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಇವತ್ತು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು ಅಂತ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡಿ ನೀವು ನಮ್ಮ 4 ಜಿಲ್ಲೆಗಳಿಗೆ ನೀರಾವರಿ ವಿಷಯನ್ನ ರಾಯಚೂರು ಜಿಲ್ಲೆಗೆ ಏನ್ಸನ್ನ ಕೊಡ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ವಿನಯ್ ಗುರುಜಿ ಅವರನ್ನ ಈ ಕಾರ್ಯಕ್ರಮ ಕರೆಸಿ ಅನೇಕ ಶರಣರ ಸಂತರನ್ನ ಕೂಡ ನಾವು ಇಲ್ಲಿ ಕರೆದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಇದು ರಾಜಕೀಯ ಉದ್ದೇಶ ಏನಿಲ್ಲ. ನಮ್ಮದು ಜಲ ಕಲ್ಯಾಣ, ನಮಗೆ ಜನರಿಗೆ ಒಂದು ಸ್ಪಂದನೆ ನೀಡತಕ್ಕಂಥ ಒಂದು ಈ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಯೂ ಕೂಡ ನ್ಯಾಯ ಸಿಗಬೇಕು, ಈ ಜಿಲ್ಲೆ ಈ ರಾಜ್ಯ ಕೂಡ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಿಂದ KSM ಸಮಾಜ ಸೇವಾ ಸಂಸ್ಥೆ ಸುಮಾರು 2009ರಿಂದ ಪ್ರಾರಂಭವಾಗಿ 2026 ಇಲ್ಲಿವರೆಗೂ ಸುಮಾರು 17 ವರ್ಷ 17 ವರ್ಷದಿಂದ ನಿರಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ. ಎಲ್ಲ ನಿಮ್ಮ ಪತ್ರಿಕೆ ಮಿತ್ರರು. ನಾಗಲಿಂಗಸ್ವಾಮಿ ಮಾತನಾಡಿ ಕೆ ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ನಡೆಯಲಿರುವ ಸಂಕಲ್ಪ ಸಮಾಗಮ ಸಮಾವೇಶ ರಾಜಕೀಯ ಉದ್ದೇಶಕ್ಕಲ್ಲದೆ ಜನರ ಬೇಡಿಕೆಗಳಿಗೆ ಧ್ವನಿಯಾಗುವ ಸಮಾವೇಶವಾಗಲಿದೆ. ಜಲಾಶಯಗಳ ನಿರ್ಮಾಣದ ಅವಶ್ಯಕತೆಯನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ KCN ಜನಕಲ್ಯಾಣ ಸಮಿತಿ ಹೋರಾಟ ರೂಪಿಸಲು ನಿರ್ಧರಿಸಲಿದೆ ಎಂದರು. ಜಲಾಶಯದ್ದು ಇವು ದೂರದೃಷ್ಟಿ ಇಟ್ಟುಕೊಂಡಿಸಿ ಕೊನೆಯ ಭಾಗದ ರೈತ ನಾರಾಯಣಪುರ ಜಲಾಶಯದ ನೀರು ಶೇಖರಣೆ ಕಡಿಮೆ ಆಗ್ತದೆ ಅಂತೇಳಿ ಅದನ್ನ ಡೀಪ್ ಮಾಡಿಸಿರ್ತೀವಿ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಸುರಪೂರು, ಶಹಾಪುರ, ಜೇವರ್ಗಿ, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿಂತ ಅದಕ್ಕೆ ಸಂಪೂರ್ಣ ನೀರಾವರಿ ಆಗ್ತದೆ. ಮತ್ತೆ ಸಿರುವಾರ ತಾಲೂಕಿನ ಅನೇಕ ಹಳ್ಳಿಗಳಿಗೆ ನೀರಾವರಿ ಆಗ್ತದೆ. ಇವತ್ತು ದೇವದುರ್ಗ ತಾಲೂಕು ಅವೆಲ್ಲ ದೃಷ್ಟಿ ಇಟ್ಕೊಂಡು ಸರ್ ಮಾಡಿದ. ಮತ್ತೆ ಎರಡನೇದಾಗಿ ಇವತ್ತು ನಾವು ಕೈತಾಳದಲ್ಲಿ ವಿಶೇಷವಾಗಿ ಯಾಕೆ ಇವತ್ತು ಕೇವಲ ಹುಟ್ಟುಹಬ್ಬ ನೆಪ ಮಾತ್ರ ನಮ್ದು ಹೋರಾಟದ್ದೇನೆ ಇದು ಉದ್ದೇಶ. KSN ಸಾಮಾಜಿಕ ಜನಕಲ್ಯಾಣ ಸಮಿತಿ ಆಚರಣೆ ಮಾಡಿಕೊಳ್ತಾರೆ, ಬಟ್ ಅವ್ರದ್ದು ದೃಷ್ಟಿಕೋನ ಬೇರೆ ಇರ್ತದೆ. ಬಟ್ KSN ಜನಕಲ್ಯಾಣ ಸಮಿತಿ ದೃಷ್ಟಿಕೋನ ಬೇರೆನೇ ಇದೆ. ನಾವು ಈ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಸಂಕಲ್ಪನ ಹುಟ್ಟುಹಬ್ಬ ಆಚರಣೆ ನೆಪ ಮಾತ್ರಕ್ಕಂತ ಹೇಳಿದೀವಿ. ನಾವು ಈ ಒಂದು ನೆಪ ಮಾತ್ರದಿಂದ ಯಾವುದೇ ರಾಜಕಾರಣಿಗಳು ಯಾರು ಈ ತರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮನ ಕೈಗೆತ್ತಿಕೊಳ್ಳಂಗಿಲ್ಲ. ಆದ್ರೆ ಇವತ್ತು KSN ಜನಕಲ್ಯಾಣ ಸಮಿತಿನ 49ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ರಾಯಚೂರು ಜಿಲ್ಲೆಯ ಬಹುಮುಖ್ಯವಾಗಿ ರಾಯಚೂರು ಜಿಲ್ಲೆಗೆ ಬೇಡವಾದದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಗೆ ಬೇಕಾದದ್ದು ಯಾವುದೂ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆನ ಹೋದ ವರ್ಷ ಕೂಡ ನಾವು ಕೌತಲದಲ್ಲೇ ಮಾಡಬೇಕು. ಇದೇ ವಿಷಯಗಳನ್ನ ಸಮಗ್ರ ನೀರಾವರಿ ವಿಷಯನೇ ಇಟ್ಕೊಂಡಿದ್ದೀವಿ. ಬಟ್ ಏನೋ ಒಂದು ಕಾರಣದಿಂದ ಒಂದು ಮಾಡಕ್ಕಾಗಿಲ್ಲ. ಬಟ್ ಈ ವರ್ಷ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಂಕಲ್ಪ ಸಮಾವೇಶದಲ್ಲಿ ನಮ್ಮ ಶಿವನಗೌಡ ನಾಯಕರು ಈಗಾಗಲೇ ವಿನಯ್ ಗುರೂಜಿ ಅವರ ಮೂಲಕ ನಮ್ಮ ಸೇರ್ತಕ್ಕಂಥ ರಾಯಚೂರು ಜಿಲ್ಲೆಯ ಜನರ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕು, ಮೂಲಭೂತ ಸಮಸ್ಯೆ ಏನಾದ ನೀರಾವರಿ ಬೇಕು, ಜನರಿಗೆ ಆರೋಗ್ಯ ಬೇಕು. ಈ 2 ವಿಷಯ ಇಟ್ಕೊಂಡು 49ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಿಲ್ಲ. ಅಲ್ಲಿ ಕಾರ್ಯಕ್ರಮನ ಜನರಿಗಾಗಿ ಸಮರ್ಪಣೆ ಮಾಡಿ ಇವತ್ತು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳೇ ಒಂದು ವೇಳೆ ನಮ್ಮ ಹೋರಾಟ ಈಗೇನು ಆರಂಭ ಮಾಡಿದೀವಿ, ಸೇವೆ ಅಂತ ಆರಂಭ ಮಾಡಿದೀವಿ, ಅದು ಮುಂದಿನ ದಿನದಲ್ಲಿ ಹೋರಾಟ ಆದರೂ ಆಗ್ಬಹುದು ಶಿವನಗೌಡ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಜಕಲದಿನ್ನಿ, ಉಮಾಕಾಂತ್ ಸಾಹುಕಾರ್ ಸೀಕಲ್, ಉಮೇಶ್ ವೀರನಗೌಡ ಗಣದಿನ್ನಿ, ರಾಜಗೋಪಾಲ್ ನಾಯಕ್, ನಾಗರಾಜ್ ಗೌಡ ಮಾಲಿ ಪಾಟೀಲ್, ಮೌನಸಾಬ್ ಗಣದಿನ್ನಿ, ಪಾರ್ವತಪ್ಪ ಸಾಹುಕಾರ್, ವಿನಯ್ ಕುಮಾರ್ ಸಿರವಾರ್, ಅಮರಯ್ಯ ಸ್ವಾಮಿ, ಶರಣಪ್ಪ ಸಾಹುಕಾರ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಇತಿಹಾಸದಲ್ಲಿ ದಾಖಲೆ ಮಟ್ಟದ ಗಾಂಜಾ ಮಾರಾಟ ಜಾಲ ಪತ್ತೆ ಹಚ್ಚಲಾಗಿದ್ದು ಸುಮಾರು 20 ಲಕ್ಷ ರೂಪಾಯಿಗಳ ಮೌಲ್ಯದ 20.74 kg
ಒಣ ಗಾಂಜಾ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸುವ ಪಿಎಸ್ಐ ಯರಿಯಪ್ಪ ನೇತೃತ್ವದಲ್ಲಿ ವಿಶೇಷ ಡ್ರಗ್ಸ್ ಕಾರ್ಯಾಚರಣೆ ತಂಡ ಯಶಸ್ವಿಯಾಗಿದೆ. ಸೋಮವಾರ ಸಂಜೆ ನಗರದ ಪೊಲೀಸ್ ಠಾಣೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ ಸಿಂಧನೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಗೌಪ್ಯ ಮಾಹಿತಿ ಆಧರಿಸಿ ಸೋಮವಾರ ತಾಲೂಕಿನ ಜವಳಗೇರ ಹತ್ತಿರದ ಎನ್ಆರ್ ಕ್ಯಾಂಪ್ ಬಳಿ ದಾಖಲೆ ಮಟ್ಟದ ಗಾಂಜಾ ಜಾಲೆ ಪತ್ತೆ ಹಚ್ಚಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 20 ಲಕ್ಷ ರೂಪಾಯಿ ಮೌಲ್ಯದ 20.74 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. RH ನಂಬರ್ 2ನ ದೀನಬಂಧು ಮಂಡಲ್, ಬಸವ ರಾಜೇಶ್ವರಿ ಕ್ಯಾಂಪ್, ಶಂಭು ಸರ್ದಾರ್ ಎನ್ನುವವರನ್ನು ಬಂಧಿಸಲಾಗಿದೆ. ಜೊತೆಗೆ ಆರೋಪಿಗಳು ಬಳಸಿದ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಸಿಂಧನೂರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಹಾಗೂ ಕಾರ್ಮಿಕ ಸಂಖ್ಯೆ ಅಧಿಕವಾಗಿರುವುದರಿಂದ ಸಹಜವಾಗಿ ಬೇಡಿಕೆ ಹೆಚ್ಚಿದೆ. ರಾಯಚೂರು ಜಿಲ್ಲೆಯಲ್ಲಿಯೇ ಸಿಂಧನೂರು ತಾಲೂಕಿನ ಅತಿ ಹೆಚ್ಚು ಗಾಂಜಾ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಇವು ಪುನರ್ವಸತಿ ಕ್ಯಾಂಪ್ಗಳಲ್ಲೇ ಅತ್ಯಧಿಕ ವರದಿಯಾಗಿವೆ. ಕೆಲ ದಿನಗಳ ಹಿಂದೆಯೂ 5 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿತ್ತು. ಗುಪ್ತ ಮಾಹಿತಿ ಆಧರಿಸಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ಅವರು ಟ್ಯಾಬ್ಲೆಟ್, ಸಿರಿಂಜ್ಗಳ ಮೂಲಕ ಡ್ರಗ್ಸ್ ಮಾರಾಟ ಜಾಲದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಎಂದು ಉತ್ತರಿಸಿದರು. ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಗಾಂಜಾ ಪ್ರಕರಣಗಳು ನಡೆಯುತ್ತಿರುವುದರಿಂದ ಹೆಚ್ಚು ವರದಿ ತನಿಖೆ ಮಾಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಪುನರ್ವಸತಿ ಕ್ಯಾಂಪ್ಗಳಲ್ಲಿ ಗಾಂಜಾ ಬೆಳೆಯುತ್ತಿಲ್ಲ, ಬೇರೆಡೆಯಿಂದ ತಂದು ಮಾರಾಟ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಇದೆ. ಇದರ ಬಗ್ಗೆ ನಿಗಾ ವಹಿಸಲು ಸೂಚಿಸಲಾಗಿದೆ ಎಂದರು. ಸಿಂಧನೂರು ನಗರದಲ್ಲಿ ನಂಬರ್ ಪ್ಲೇಟ್ಗಳು ಇಲ್ಲದ ಟಿಪ್ಪರ್ಗಳ ಅಬ್ಬರ ಹೆಚ್ಚುತ್ತಿದೆ. ನಂಬರ್ ಪ್ಲೇಟ್ಗಳು ಇಲ್ಲದ ವಾಹನಗಳು ಸಂಚಾರ ಮಾಡುತ್ತಿದ್ದರೆ ಆರ್ಟಿಒ ಗಮನಕ್ಕೆ ತಂದು ವಶಕ್ಕೆ ಪಡೆದುಕೊಳ್ಳಿ. ಅಕ್ರಮ ಮರಳು ದಂಧೆ ಕುರಿತಂತೆ ಅನೇಕ ದೂರುಗಳು ಬರುತ್ತಿದ್ದು, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕ್ರಮಕ್ಕೆ ಮುಂದಾಗಲು ಪಿಐ, ಸಿಪಿಐಗಳಿಗೆ ಎಸ್ಪಿ ಸೂಚಿಸಿದರು. ಗಾಂಜಾ ಮಾರಾಟ ಅತಿದೊಡ್ಡ ಜಾಲ ಭೇದಿಸಿದ ಪಿಎಸ್ಐ ಯರಿಯಪ್ಪ ನೇತೃತ್ವದಲ್ಲಿ ತಂಡಕ್ಕೆ ಎಸ್ಪಿ ಅರುಣಾಂಶಗಿರಿ ಪ್ರಶಂಸೆ ವ್ಯಕ್ತಪಡಿಸಿ ಶೀಘ್ರವೇ ಬಹುಮಾನ ಹಾಗೂ ಪ್ರಶಂಸೆ ಪತ್ರ ನೀಡಲಾಗುವುದು ಎಂದು ಘೋಷಣೆ ಮಾಡಿದರು. ಇವತ್ತು ದಿನಾಂಕ 6 ಜುಲೈ 2026 ಅಲ್ಲಿ ಅವರು ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ 2 ಜನ ಆರೋಪಿತರನ್ನು ಹಿಂಬಾಲಿಸಿ 2 ಜನ ಆರೋಪಿತರನ್ನು ಎನ್ಆರ್ ನಗರ್ ಕ್ಯಾಂಪ್ ಜವಳಗೇರ ರೋಡ್ ಹತ್ರ ಅವರನ್ನು ತಡೆ ಹಿಡಿದು ಅವರ ವಶದಲ್ಲಿ ಇದ್ದ ಟೋಟಲ್ 20 kgs 74 grams ಗಾಂಜಾ, ಅಂದಾಜು ಕಿಮ್ಮತ್ತು ಅರೌಂಡ್ 20 lakhs ಆಗುತ್ತೆ, ಬೆಳೆ ಬಾಳುವ ಒಣ ಗಾಂಜಾವನ್ನು ಇವತ್ತು ಸೀಸ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೀಸಸ್ ಆಫ್ ಸಿಂಧನೂರ್ ತಾಲೂಕ್ ಆ್ಯಂಡ್ ಸಿಂಧನೂರ್ ಸಬ್ ಡಿವಿಷನ್. ಹಾಗೂ ಅವ್ರ ಜೊತೆ ಅವರಲ್ಲಿದ್ದ ಅವ್ರ ಮೋಟರ್ ಸೈಕಲ್ ಅನ್ನು ಕೂಡ ಇವರು ಸೀಸ್ ಮಾಡಿದ್ದಾರೆ. ಸೊ ಈ ಆರೋಪಿಗಳು ಹೆಸರು A1 ದೀನಬಂಧು ಮಂಡಲ್, ತಂದೆ ಧೀರೇಂದ್ರ ಮಂಡಲ್, ಇವರು RH ಕ್ಯಾಂಪ್ ನಂಬರ್ 2 ಸಿಂಧನೂರು ತಾಲೂಕು ನಿವಾಸಿ. ಇನ್ನು A2 ಇವರ ಹೆಸರು ಶಂಭು ಸರ್ದಾರ್, ಇವರು ವಯಸ್ಸು 31 years, ಇವರು ಕೂಡ ಬಸವರಾಜೇಶ್ವರಿ ಕ್ಯಾಂಪ್ ಸಿಂಧನೂರು ತಾಲೂಕು ನಿವಾಸಿ. ಸೊ ಇವರನ್ನ ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ ಹಿಂಬಾಲಿಸಿಬಿಟ್ಟು ಇವತ್ತು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇವರ ಕಾರ್ಯಾಚರಣೆಗೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ರಿವಾರ್ಡ್ ರೋಡ್ ಆ್ಯಂಡ್ ಪರೇಡಲ್ಲಿ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಜಿ ಚಂದ್ರಶೇಖರ್, ಪಿಐ ವೀರಾರೆಡ್ಡಿ, ಗ್ರಾಮೀಣ ಸಿಪಿಐ ವಿನಾಯಕ್, ಪಿಎಸ್ಐ ಯರಿಯಪ್ಪ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್
Dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 72041019663 97421600081. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋಶಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ 2026-27ನೇ ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್ ಪದವಿ ಕೋರ್ಸುಗಳ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಪ್ರವೇಶ ಸಂಯೋಜಕ ಡಾಕ್ಟರ್ ಪ್ರಸನ್ನ ಕುಮಾರ್ ಕೆಎಸ್ ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಮೂಲಕ ಉದ್ಯಮಕ್ಕೆ ಸಿದ್ಧರಾಗಿರುವ ಇಂಜಿನಿಯರ್ಗಳನ್ನು ರೂಪಿಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮಷಿನ್ ಲರ್ನಿಂಗ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಬಿಇ ಪದವಿ ಕೋರ್ಸ್ಗಳಿಗೆ ಪ್ರವೇಶ ನೀಡಲಾಗುತ್ತದೆ ಎಂದು ಹೇಳಿದರು. ಅತ್ಯಾಧುನಿಕ ಪ್ರಯೋಗಾಲಯಗಳು, ಸ್ಮಾರ್ಟ್ ತರಗತಿ ಕೊಠಡಿಗಳು, ಸುಸಜ್ಜಿತ ಗ್ರಂಥಾಲಯ, ವಸತಿ ಹಾಗೂ ಕ್ರೀಡಾ ಸೌಲಭ್ಯಗಳೊಂದಿಗೆ ಉದ್ಯಮ ಆಧಾರಿತ ಹೆಚ್ಚುವರಿ ಕೋರ್ಸುಗಳನ್ನು ಮೊದಲ ಸೆಮಿಸ್ಟರ್ನಿಂದಲೇ ಬೋಧಿಸಲಾಗುತ್ತದೆ. ಪ್ರಮುಖ ಐಟಿ ಕಂಪನಿಗಳೊಂದಿಗೆ ಉತ್ತಮ ಪ್ಲೇಸ್ಮೆಂಟ್ ಸಂಪರ್ಕವನ್ನು ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದರು. ಮ್ಯಾನೇಜ್ಮೆಂಟ್ ಕೋಟಾದ ಅಡಿ ಒಂದು ಸೀಟಿನ ಒಟ್ಟು ಶುಲ್ಕ 8 ಲಕ್ಷ ನಿಗದಿಪಡಿಸಲಾಗಿದ್ದು, ಮೊದಲ ಸೆಮಿಸ್ಟರ್ಗೆ 2 ಲಕ್ಷ ಶುಲ್ಕ ಪಾವತಿಸಬೇಕು. ವಿದ್ಯಾರ್ಥಿಗಳಿಗೆ 50,000ವರೆಗೆ ವಿದ್ಯಾರ್ಥಿ ವೇತನ ಸೌಲಭ್ಯವೂ ಕಲ್ಪಿಸಲಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮೆಮೊರಿ ತಂತ್ರಜ್ಞಾನ ಆಧಾರಿತ ವಿಶೇಷ ಬೋಧನಾ ವಿಧಾನವನ್ನು ಅಳವಡಿಸಲಾಗಿದ್ದು, ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಗಳು ಹಾಗೂ ಮ್ಯಾನೇಜ್ಮೆಂಟ್ ಕೋಟಾದ ಮೂಲಕ ನಡೆಯುತ್ತಿದ್ದು, ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಪ್ರವೇಶ ಪಡೆಯಬಹುದು ಎಂದು ತಿಳಿಸಿದರು. ಬೇರೆ ಎಲ್ಲ ಡಿಗ್ರಿ ಕಾಲೇಜಸ್ ಇದೆ, ನರ್ಸಿಂಗ್ ಇದೆ, ನಮ್ಮದೇ 2 ಹಾಸ್ಪಿಟಲ್ಸ್ ಇದೆ, ಎಲ್ಲ ರೆಗ್ಯುಲರ್ ಆಗಿ ಕಾಲೇಜು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ವರ್ಷದಿಂದ ನಾವು ಇಂಜಿನಿಯರಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಿರುತ್ತೆ ಅಂತ ಹೇಳಿ
ಕಾಲೇಜ್ ವಿಷಯ ಗೊತ್ತಾಗಿದೆ ಅವರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಅವೇರ್ನೆಸ್ ಅಂತಂದು ಹೇಳಿ ಬಂದಿದ್ದೀವಿ. ನಿಮ್ಮೆಲ್ಲರದ್ದು ಸಹಕಾರ ಇದ್ರೆ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಯಾಕೆಂದರೆ ನೀವೆಲ್ಲ ಎಲ್ಲ ಕಡೆಯಲ್ಲೂ ನೀವು ರೀಚ್ ಆಗ್ತೀರ ಅನ್ನೋ ಕಾರಣಕ್ಕೋಸ್ಕರ ಈಗ ಇನ್ಸ್ಟಿಟ್ಯೂಷನ್ನಲ್ಲಿ ಏನೇನಿದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಬರೆದಿದ್ದೇನೆ ಸರ್. ನಾನಿಲ್ಲಿ ಈಗ ನಾವು ಎಂಜಿನಿಯರಿಂಗ್ನಲ್ಲಿ 4 ಬ್ರಾಂಚಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಆಮೇಲೆ ನಮ್ಮ ಹತ್ರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಸ್ ಇದೆ. ಈಗ 4 ಬ್ರಾಂಚಸ್ ಇದಾವೆ. ನಾವು ಈ ಇನ್ಸ್ಟಿಟ್ಯೂಷನ್ನಲ್ಲಿಂದ ಕೇವಲ ಅತಿ ಬುದ್ಧಿವಂತರು ತಗೊಂಡೋಗಿ ಅತಿ ಬುದ್ಧಿವಂತರಿದ್ದಾರೆ ನಮ್ಮ ಹತ್ರ ಅಂತ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೆ ಅಂತಂದು ಹೇಳಿ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಟ್ರೈನಿಂಗ್ ಕೊಟ್ಟು ಫಸ್ಟ್ ಇಯರಲ್ಲಿ ಅವ್ರು ಇಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಇಷ್ಟು ಎಕ್ಸಾಮಿನೇಷನ್ ಇಷ್ಟು ಮಟ್ಟಿಗೆ ಮಾಡ್ಬೋದು, ಇದನ್ನು ಇಷ್ಟು ಬರೀಬೋದು ಅನ್ನೋದನ್ನು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಸಾಫ್ಟ್ ಸ್ಕಿಲ್ಸನ್ನು ನಾವು ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಅವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತೀವಿ, ನಿಂತ್ಕೊಳ್ಳೋದು ಹೇಗೆ ಕುತ್ಕೊಳ್ಳೋದು ಹೇಗೆ ಹೇಳ್ಕೊಡ್ತೀವಿ. ಈಗ ನೀವೇ ಕ್ಯಾಂಪ್ ಇಟ್ಟಿದ್ರೆ ಇದೇ ಥರನೇ ನಮ್ಮ ಹತ್ರ ಪ್ರೊಫೆಷನಲ್ಸ್ ಇದ್ದಾರೆ, ಬಂದು ರೆಕಾರ್ಡ್ ಮಾಡಿ ನೋಡಿ ನೀವು ಇಲ್ಲಿ ತಪ್ಪು ಮಾಡ್ತಾ ಇದೆಯಾ, ನೀವು ಇಲ್ಲಿ ಸರಿ ಮಾಡಬೇಕು, ಇಂಟರ್ವ್ಯೂನಲ್ಲಿ ಇದನ್ನು ಕೇಳಬೇಕು. ಇದನ್ನು ನಾವು ಫಸ್ಟ್ ವರ್ಷದಿಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡಿಕೊಂಡು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಡ್ತೀವಿ, ಈ ಥರ ಮಾಡಬೇಕು, ನೀವು ಮಾಡಿದರೆ ನಿಮಗೆ ಕೆಲಸ ಸಿಕ್ಕುತ್ತೆ ಸುಲಭವಾಗಿ ಅಂತ ಹೇಳಿ. ಅದು ಮೊದಲನೇ ವರ್ಷ ಮಾಡಿದರೆ, 2ನೇ ವರ್ಷದಿಂದ ಇಂಡಸ್ಟ್ರಿಗಳ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಇಂಡಸ್ಟ್ರಿ ಟೈಅಪ್ಸ್ ಅಂತಂದರೆ ಸರ್ ನಮ್ಮ ಹತ್ರ ಆಲ್ಮೋಸ್ಟ್ 50 ಕಂಪ್ನಿಗಳು ಟೈಅಪ್ಸ್ ಇದೆ. ಇದು ಇವನ್ ಹುಡುಗರು ಬರೋದಕ್ಕಿಂತ ಮುಂಚೆನೇ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸರ್. ಯೂಶ್ವಲ್ ಆಗಿ ಎಲ್ಲ ಕಾಲೇಜಸ್ ಏನು ಮಾಡ್ತಾರೆ, 3ನೇ ವರ್ಷ 4ನೇ ವರ್ಷ ಬಂದಾಗ ಮಕ್ಕಳಿಗೆ ಇಂಡಸ್ಟ್ರಿಗಳ ಕಡೆ ತೋರಿಸ್ತೀವಿ ಅಂತ ಅವಾಗ ಹುಡುಗ ಸ್ಟಾರ್ಟ್ ಮಾಡ್ತಾರೆ. ನಮ್ದು ಆ ಥರ ಇಲ್ಲ. ಯಾಕಂದರೆ ನಾವು 23 ವರ್ಷದಿಂದ ಇರೋದ್ರಿಂದ ನಮ್ಮ ಹತ್ರ ಈಗ ಆಗಲೇ ತುಂಬ ಕಂಪ್ನೀಸ್ ನಮ್ಮ ಜೊತೆ ಟೈಅಪ್ ಆಗಿದೆ. ಅವರೆಲ್ಲರೂ ಇಂಜಿನಿಯರಿಂಗ್ ಮಕ್ಕಳಿಗೆ ಕೇಳ್ಕೊಡ್ತಾರೆ. ಎಲ್ಲರೂ ಹೇಳ್ಕೊಡ್ತಾರೆ ಸರ್. ಒಂದು ಹೇಗೆ ಹೇಳ್ಕೊಡ್ತಾರೆ ಅಂತಂದರೆ, 3 ವರ್ಷಕ್ಕೆ ಅವರಿಗೆ ಕೆಲಸ ಸಿಗಬೇಕು ಅಂತಂದ್ರೆ ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ಓದಬೇಕು, ಇಡೀ ಸ್ಟೇಟಿಗೆ ಇಂಜಿನಿಯರಿಂಗು ಒಂದೇ ಹೇಳ್ಕೊಡೋದು ಸರ್. ಇಡೀ ಸ್ಟೇಟಲ್ಲಿ ಇಂಜಿನಿಯರಿಂಗ್ ಒಂದೇ ಸಿಲೆಬಸ್ ಇರೋದು. ಆದರೆ ನಮ್ಮ ಹುಡುಗರು ಹೊರಗಡೆ ಸೈಡ್ ಬಂದ ತಕ್ಷಣ ಕೆಲಸ ಸಿಗಬೇಕು ಅಂತಂದ್ರೆ ಈಗ ಅವ್ರು ಏನು ಮಾಡಬೇಕು, ಏನು ಕಲ್ತಿರ್ಬೇಕು ಇಂಡಸ್ಟ್ರಿ ಬಿಟ್ಟು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಕೂತಿದೆ ಈ ವರ್ಷ. ಎಲ್ಲರೂ ಹೇಳ್ತಾರೆ ಕಂಪ್ಯೂಟರ್ ಸೈನ್ಸ್ಗೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇಲ್ಲ ನಮಗೆ ಏನು ಮಾಡಬೇಕು ಹುಡುಗ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತಿದ್ದೀವಿ ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ಬ್ರಾಂಚ್ ಇದೆ, ಬೇರೆ ಮಕ್ಕಳಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2 ವರ್ಷ ಹೇಳ್ಕೊಡ್ತೀವಿ. ಅಂದರೆ ಆ ಟೈಮ್ಗಳು ಹೊರಗಡೆ ಬಂದಾಗ ಕೆಲಸಕ್ಕಾಗಿ ಸ್ವಲ್ಪ ಸಿಕ್ಕೋ ಥರ ಆಗಿರೋ ಕಾರಣಕ್ಕೆ. ಮತ್ತು ಎಂಥ ಕಂಪ್ನಿಗಳಿದ್ದಾರೆ ಅಂದರೆ ಎಲ್ಲವೂ MNCಗಳಿದ್ದಾರೆ ಸರ್. ನಾನೇ ಒಬ್ಬ ಪ್ರೊಫೆಸರು, ನಾನೇ 24-25 ವರ್ಷ ನಾನೇ ಕಾಲೇಜ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಂಜಿನಿಯರಿಂಗಲ್ಲಿ HOD ಆಗಿದ್ದೀನಿ, ಸಾಕಷ್ಟು ಕಾಲೇಜಸಲ್ಲಿ ಕೆಲಸ ಮಾಡಿ ನನ್ನ ವಿದ್ಯಾರ್ಥಿಗಳಲ್ಲೇ ತುಂಬ ಜನ MNCಗಳಲ್ಲಿ ಕೆಲಸ ತಗೊಳ್ಳೋರು ರೆಕ್ರೂಟರ್ಸ್ ಇದ್ದಾರೆ. ಸೊ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ನಾವು ಇದೊಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಕಡೆ ಆದರೆ, ಮಕ್ಕಳು ಕಾಲೇಜ್ನಲ್ಲೇ ಬಂದು ಅವ್ರಿಗೆ ರೆಕ್ರೂಟ್ ಮಾಡ್ಕೊಂಡು ಹೋಗೋದು ಒಂದು ಕಡೆ. ಕೆಲವು ಕೋರ್ಸಸ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹುಡುಗರು ಓಪನ್ ಮಾರ್ಕೆಟಲ್ಲೂ ಹುಡುಗರನ್ನ ಕರೆದು ಕೆಲಸ ಕೊಡ್ತಾರೆ. ಆ ಥರ ಬ್ರಾಂಚಸ್, ಆ ಥರ ಕೋರ್ಸಸ್ಗಳು ನಾವೇ ರನ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಇಂಜಿನಿಯರಿಂಗ್ ಜೊತೆಗೆ. ಸೊ ಇಷ್ಟು ಮಾಡಿದ್ರ ಜೊತೆಗೆ ಸರ್ ನಮ್ಮದು ಓನರ್ ನಮ್ಮ ಎದುರಿದ್ದಾರೆ, ಓನರ್ ಆಗಿದ್ದಾರೆ ಕಾಲೇಜ್ನವರು, ಅವರು MBBS ಡಾಕ್ಟರ್ ಇದ್ದಾರೆ. ಸೊ ಹಾಗಾಗಿ ಅವರು 2 ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ಗಳಿರೋ ಹಾಸ್ಪಿಟಲ್ಸ್ ಇದೆ. ಸೊ ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಮಕ್ಕಳಿಗೆ ಉಚಿತವಾಗಿ ಒಂದು ಇನ್ಶೂರೆನ್ಸ್ ಮಾಡಿಸ್ತಾರೆ, ರೂಮ್ ಇನ್ಶೂರೆನ್ಸ್ ಅಂತ ಹೇಳಿ. ಸೊ ಹುಡುಗ 4 ವರ್ಷ ಇದ್ದಾಗ 4 ವರ್ಷ ಅವ್ರಿಗೆ ಹೆಚ್ಚು ಕಮ್ಮಿ ಅವ್ರಿಗೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಆದರೂ ಕೂಡ ಅವ್ರಿಗೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವನ ಬ್ಲಡ್ ರಿಲೇಷನ್ಶಿಪ್ ಅಂದರೆ ಫಾದರ್ ಮದರ್ ಅಥವಾ ಅವರ ಚಿಕ್ಕಪ್ಪ ಬ್ಲಡ್ ರಿಲೇಷನ್ಶಿಪ್ನಲ್ಲಿ ಯಾರಿಗಾದ್ರು ಏನಾದರೂ ಸ್ವಲ್ಪ ಬೇಕು ಅಂತಂದರೆ, ಏನಾದ್ರು ಮೆಡಿಕಲ್ ಬೇಕು ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಅದಕ್ಕೂ ಕೂಡ ಅವರು ನಮಗೆ ಡಿಸ್ಕೌಂಟೆಡ್ ಪ್ರೈಸಸ್ ಆಲ್ಮೋಸ್ಟ್ 1/3 ಅಷ್ಟು ಕಮ್ಮಿ ಮಾಡಿಕೊಟ್ಟು ಡಿಸ್ಕೌಂಟ್ ಮಾಡಿಕೊಟ್ಟು ಅವರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ NS ಬೋಸರಾಜ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ನಾಗರಿಕ ಜಾಗೃತಿ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ರಕ್ತದ ಸಹಿಯೊಂದಿಗೆ ಮನವಿ ಸಲ್ಲಿಸಲಾಯಿತು.
ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯಲ್ಲಿ ಸಹಿ ಸಂಗ್ರಹ ನಡೆಸಿ ಎನ್ಎಸ್ ಬೋಸರಾಜ್ ಅವರು ಕಳೆದ 3 ವರ್ಷಗಳ ಸಚಿವರ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ್ದು, ನೀರಾವರಿ ಯೋಜನೆಗಳು, 4 ಲೇನ್ ರಸ್ತೆ ಕಾಮಗಾರಿಗಳು, ರೈಲ್ವೆ ಮೇಲ್ಸೇತುವೆಗಳು, ಗ್ರೀನ್ ಫೀಲ್ಡ್ ಯೋಜನೆ, ವಿಮಾನ ನಿಲ್ದಾಣ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ತಂದು ಹಲವು ಮಹತ್ವದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವುಗಳಿಗೆ ವೇಗ ನೀಡಿದ್ದಾರೆ ಎಂದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ಎನ್ಎಸ್ ಬೋಸರಾಜ್ ಅವರಿಗೆ ಪುನಃ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ವಹಿಸಬೇಕು ಎಂದು ಆಗ್ರಹಿಸಿದರು. ಸಚಿವ ಸ್ಥಾನ ಕೊಳ್ಳೇಬೇಕು, ಸಚಿವ ಸ್ಥಾನ ಕೊಳ್ಳೇಬೇಕು, ಬೋಸರಾಜ್ ಸಾಹೇಬ್ಗೆ ರೈತರು ಉಸ್ತುವಾರಿ ಕೊಡಲೇಬೇಕು, ಬೋಸರಾಜ್ ಸಾಹೇಬ್ಗೆ ರೈತರು ಉಸ್ತುವಾರಿ ಕೊಡಲೇಬೇಕು, ಬೇಕೇ ಬೇಕು, ಕೊಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೋಸರಾಜ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಳ್ಳಲೇಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಲೇ ಮಂತ್ರಿ ಸ್ಥಾನ ಸಿಗಲೇಬೇಕು. ಎನ್ಎಸ್ ಬೋಸರಾಜ್ ಸಾಹೇಬ್ರಿಗೆ ನಮ್ಮ ರಾಯಚೂರು ಜಿಲ್ಲೆ ಅತ್ಯಂತ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ಪಟ್ಟಿ ರಾಯಚೂರು ಜಿಲ್ಲೆಗೆ ಇದೆ. ಈ ಹಿಂದುಳಿದ ಹಣೆಬರ ಪಟ್ಟಿಯನ್ನು ಅಳಿಸಲಿಕ್ಕೆ ಶ್ರೀಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರೆ ನಮ್ಮ ಇಲ್ಲಿ ಪ್ರಗತಿಪರ ಕೆಲಸಗಳಾಗ್ತವೆ. ನಮ್ಮ ರಾಯಚೂರಿನ ಬಹು ವರ್ಷದ ಕನಸು ಈಡೇರ್ತದೆ. ಆದ ಕಾರಣ ಇನ್ನೂ 2 ವರ್ಷ ಇದೆ. ಈ ಕಾಲ ಅವಧಿಯಲ್ಲಿ ಶ್ರೀಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಸರ್ ಅವರು ಮತ್ತು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವ್ರನ್ನ ಎಲ್ಲರೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸತತವಾಗಿ ರಾಯಚೂರು ಅಭಿವೃದ್ಧಿಗೆ ಹಗಲು ಇರುಳು, ಪಕ್ಷಕ್ಕೆ ಹಗಲು ಇರುಳು ಕೂಡ ದುಡಿದಿದ್ದಾರೆ. ನಮ್ಮ ರಾಯಚೂರು ಜನತೆಯ ಹಿರಿಯ ನಾಗರಿಕರ ವೇದಿಕೆಯ ಪರವಾಗಿ ನಾವು ಎಲ್ಲರೂ ಒಂದು ವಿನಂತಿನ ಮಾಡಿಕೊಳ್ತೀವಿ. ಎನ್ಎಸ್ ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಮತ್ತು ರಾಯಚೂರು ಜಿಲ್ಲೆ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಜೇಶ್ ಕುಮಾರ್, ಬೆಲ್ಲಂ ಶ್ರೀಧರ್ ರೆಡ್ಡಿ, ಸೂರ್ಯನಾರಾಯಣ ಪೀಸೆ, ಸುಭಾಷ್, ವೆಂಕಟರೆಡ್ಡಿ, ಮಸ್ತಾನ್, ಸಾದಿಕ್, ಪ್ರವೀಣ್ ರೆಡ್ಡಿ, ನರಸಿಂಹಲು, ಮಹಾಲಿಂಗ, ಚೇತನ್ ಕಡಗೋಳ್, ಸುರೇಶ್ ಹೇಮಕೋಟೆ, ಆಂಜನೇಯ, ರಘುಮಡಿವಾಳ್, ನಾಗರಾಜ್ ಸ್ವಾಮಿ, ಕಿರಣ್ ಕುಮಾರ್, ನಾಗರಾಜ್ ಸ್ವಾಮಿ, ಸತ್ಯನಾರಾಯಣ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ರಾಯಚೂರು ತಾಲೂಕು ಪಂಚಾಯತ್ ವಿದ್ಯುತ್ ಸ್ಥಾವರ ಆರ್ಟಿಪಿಎಸ್ದಿಂದ ಹೊರಬರುವ ಹಾರುಬೂದಿಯನ್ನು ದೇವಸ್ಗೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಬ್ರಿಕ್ಸ್ ಇಟ್ಟಿಗೆ ಕಂಪನಿಗಳ ಮೂಲಕ ಸಾಗಿಸುವ ಹಾಗೂ ನಿರ್ವಹಿಸುವ ವೇಳೆ ಉಂಟಾಗುತ್ತಿರುವ ಧೂಳು ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಆಗುತ್ತಿರುವ ಹಾನಿ ಉಂಟಾಗುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಚಿಕ್ಸಗೂರು ಇವರ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ತಾಲೂಕಿನ ದೇವಸ್ಗೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಹಲವಾರು ಬ್ರಿಕ್ಸ್ ಇಟ್ಟಿಗೆ ಕಂಪನಿಗಳ ಮಾಲೀಕರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಿಂದ ಹಾರುಬೂದಿಯನ್ನು ಖರೀದಿಸಿ ಸಾಗಿಸುವ ಹಾಗೂ ಬಳಸುವ ಸಂದರ್ಭದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸದೇ ಇರುವುದರಿಂದ ಅಪಾರ ಪ್ರಮಾಣದ ಧೂಳು ಕಣಗಳು ವಾತಾವರಣವನ್ನು ಕಲುಷಿತಗೊಳಿಸುತ್ತಿದೆ. ಇದರ ಪರಿಣಾಮವಾಗಿ ಕಾರ್ಖಾನೆಗಳ ಸುತ್ತಮುತ್ತಲಿನ ನಿವಾಸಿಗಳು, ಅದರಲ್ಲಿಯೂ ಯಂಕಣ್ಣ ಯಾದವ್ ನಗರದ ನಿವಾಸಿಗಳಿಗೆ ಉಸಿರಾಟದ ತೊಂದರೆ, ಕಣ್ಣಿನ ಉರಿ, ಚರ್ಮದ ಅಲರ್ಜಿ ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಮನೆಗಳು, ರಸ್ತೆ, ಕೃಷಿ ಭೂಮಿಗಳು ಮತ್ತು ನೀರಿನ ಮೂಲಗಳ ಮೇಲೂ ಹಾರುಬೂದಿಯ ಅಪಾರ ಪ್ರಮಾಣದ ಧೂಳು ಕಣಗಳು
ಆವರಿಸಿ ಜನಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಈ ಕುರಿತು ಸಂಬಂಧಪಟ್ಟ ಇಡಿ, ಆರ್ಟಿಪಿಎಸ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಇಲ್ಲಿಯವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿರುವುದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಸ್ಥಳೀಯ ಯಂಕಣ ಯಾದವ್ ನಗರದ ನಿವಾಸಿಗಳು ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ನಿರ್ದೇಶನ ನೀಡಿ ಹಾರು ಬೂದಿ ಸಾಗಾಣಿಕೆ ಮತ್ತು ಬಳಕೆಯ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಬೇಕು ಎಂದು ಮನವಿಯಲ್ಲಿ ಎಚ್ಚರಿಸಿದರು. ದೇವಸ್ಕೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಬ್ರಿಕ್ಸ್ ಕಂಪನಿಗಳ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ನಿವಾಸಿಗಳ ಆರೋಗ್ಯ ತಪಾಸಣೆಗೆ ವಿಶೇಷ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಬೇಕು. ಧೂಳು ಮಾಲಿನ್ಯ ತಡೆಗಟ್ಟಲು ನೀರು ಸಿಂಪಡಣೆ, ಮುಚ್ಚಿದ ವಾಹನಗಳಲ್ಲಿ ಸಾಗಾಣಿಕೆ ಹಾಗೂ ಇತರೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯಗೊಳಿಸಬೇಕು. ಸಾರ್ವಜನಿಕರ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ರಾಯಚೂರು ತಾಲೂಕಿನ ದೇವಸ್ಕೂರು ಕೆಐಎಡಿಬಿ ಏರಿಯಾದಲ್ಲಿರುವ ಹಲವಾರು ಕಂಪನಿಗಳ ಮಾಲೀಕರು ರಾಯಚೂರು ಶಾಸಕರ ವಿದ್ಯುತ್ ಸೌಲಭ್ಯದಿಂದ ಸಾಗಿಸುವ ಅಗತ್ಯ ಬಳಸುತ್ತದೆ. ಇದರ ಪರಿಣಾಮವಾಗಿ ಕಾರ್ಖಾನೆಗಳ ನಿವಾಸಿಗಳು, ಅದರಲ್ಲಿಯೂ ಎಲ್ಪನಾಡು ನಗರದ ನಿವಾಸಿಗಳಿಗೆ ಉಸಿರಾಟದ ತೊಂದರೆ, ಕಣ್ಣಿನ ಉರಿ, ಚರ್ಮದ ಅಲರ್ಜಿ ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳಿಂದ ಬಳಸುತ್ತಾರೆ. ಮನೆಗಳು, ರಸ್ತೆ, ಕೃಷಿ ಭೂಮಿಗಳು ಮತ್ತು ನೀರಿನ ಮೂಲಗಳ ಮೇಲೂ ಆರೋಗ್ಯದ ಅಪಕ್ರಮಣದ ಧೂಳು ಕಣಗಳು ಅವರಿಸಿ ಜನಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಕುರಿತು ಸಂಬಂಧಪಟ್ಟ ಇತರೆ ಆರೋಗ್ಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿರುವುದಕ್ಕೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವುದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಸ್ಥಳೀಯ ಯಂಕಣ ನಗರದ ನಿವಾಸಿಗಳು ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ನಿರ್ದೇಶನ ನೀಡಿ ಹಾರು ಬೂದಿ ಸಾಗಣೆ ಮತ್ತು ಬಳಕೆ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಬೇಕು. ದೇವಸ್ಕೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಬ್ರಿಕ್ಸ್ ಕಂಪನಿಗಳ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ನಿವಾಸಿಗಳ ಆರೋಗ್ಯ ತಪಾಸಣೆಗೆ ವಿಶೇಷ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಬೇಕು. ಧೂಳು ಮಾಲಿನ್ಯ ತಡೆಗಟ್ಟಲು ನೀರು ಸಿಂಪಡಣೆ, ಉಚಿತ ವಾಹನಗಳಲ್ಲಿ ಸಾಗಣೆ ಹಾಗೂ ಇತರ ಅಗತ್ಯ ಸುರಕ್ಷಿತ ಕ್ರಮಗಳನ್ನು ಕಡ್ಡಾಯಗೊಳಿಸಬೇಕು. ಸಾರ್ವಜನಿಕರ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು. ನಮ್ಮಿಂದ ಈ ಗಂಭೀರ ಸಮಸ್ಯೆಗಳು ಪರಿಗಣಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಮ್ಮ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸುರೇಶ್ ಬಾಬು, ವೀರೇಶ್ ಯಾದವ್ ನಗರ್, ಬಸನಗೌಡ ಯಾದವ್ ನಗರ್, ನರ್ಸರೆಡ್ಡಿ ನಾಯಕ್ ಯಾದವ್ ನಗರ್, ಅಂಜಪ್ಪ ಯಾದವ್ ನಗರ್, ಮರಿಲಿಂಗ ನಾಯಕ್, ಲಾಜರ್ ಮ್ಯಾತ್ರಿ, ದುರ್ಗಪ್ಪ, ಸೂಗಪ್ಪ, ನಲ್ಲಾರೆಡ್ಡಿ, ಸಾಬ್ರೆಡ್ಡಿ, ದಂಡಪ್ಪ, ಬಾಲಪ್ಪ, ಮಂಜುನಾಥ್, ಪೋಳಪ್ಪ, ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಇವರು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು ಕೊಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಡೆಸಿದ ನಿರಂತರ ಹೋರಾಟದ ಫಲವಾಗಿ ಒಳ ಮೀಸಲು ಜಾರಿಗೆ ಕಾರಣವಾಗಿದೆ ಎಂದು ಮಾದಿಗ ದಂಡೋರ ಯುವ ಘಟಕದ ಅಧ್ಯಕ್ಷ ರಂಜಿತ್ ದಂಡೋರ ಹೇಳಿದರು. ಅವರು ಇಂದು ಪದ್ಮಶ್ರೀ ಮಂದಕೃಷ್ಣ ಮಾದಿಗರ ಜನ್ಮದಿನ ಹಾಗೂ ಮಾದಿಗ ದಂಡೋರ ಸಮಿತಿಯ 32ನೇ ವರ್ಷ ಸಂಸ್ಥಾಪನಾ ದಿನವನ್ನು ನಗರದ ಲಲಿತಾ ಹಿರಿಯ ನಾಗರಿಕರ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮಾದಿಗ ದಂಡೋರ ಸಮಿತಿ ನರಸಪ್ಪ ದಂಡೋರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಒಳ ಮೀಸಲು ಹೋರಾಟ ನಡೆಸುತ್ತಾ ಬಂದಿದೆ. ಸರ್ಕಾರಗಳ ನಿರ್ಲಕ್ಷ್ಯ ವಿರುದ್ಧ ನಿರಂತರ ಹೋರಾಟ ಕಟ್ಟಿ ಬೆಳೆಸಲಾಗಿದೆ ಎಂದರು. ಅವರ ಒಂದು ಸೇವೆ ಅಂತದ್ದು ಈ ಸಮಾಜ ನಾಡನುಡಿಗೆ ಬರೀ ಒಂದೇ ಜಾತಿಗೆ ಸೀಮಿತವಾದಂತಲ್ಲ, ಸರ್ವಧರ್ಮಗಳಿಗೂ ಸಮನ್ವಯವಾದ ಒಂದು ರೀತಿಯಲ್ಲಿ ನ್ಯಾಯಯುತವಾಗಿ ನ್ಯಾಯ ಕೊಡಿಸುವಂತ ಒಂದು ವಿಶೇಷ ವ್ಯಕ್ತಿ. ಅಂತ ವ್ಯಕ್ತಿ ಒಂದು ಹುಟ್ಟೊಬ್ಬ ನಿಮ್ಮೆಲ್ಲರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಿಮ್ ಜೊತೆಗೆ ನಾವು ಆಚರಿಸಿಕೊಂಡಿದೀವಿ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮೆಲ್ಲ ತಂಡ ಮತ್ತು ಸಮಿತಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನೋದ್ರ ಜೊತೆಗೆ ತಮ್ಮದೇ ಆದ ಅನಿಸಿಕೆ ಹಂಚಿಕೊಂಡಂತ ರಂಜಿತ್ ದಂಡೋರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ದುಳೆಯ ಗುಂಜಾವಳಿ ಸರ್ ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದು ಎರಡೇ ಅನಿಸಿಕೆ ಹಂಚ್ಕೊಳ್ಬೇಕಾಗಿ ಕೇಳ್ಕೊ. ನಾವು
ನಮ್ಮ ಜಿಲ್ಲಾ ಸಮಿತಿ ಮಾದಿಗ ದಂಡೋರ ವತಿಯಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರವರ 62ನೇ ಹುಟ್ಟುಹಬ್ಬವನ್ನು ನಾವು ತಮ್ಮ ಆಶೀರ್ವಾದದೊಂದಿಗೆ ಈ ಒಂದು ರುದ್ರಾಶ್ರಮದಲ್ಲಿ ನಾವು ಆಚರಿಸ್ಕೊಳ್ಬೇಕೆಂದು ನಮ್ಮ ಜಿಲ್ಲಾ ಸಮಿತಿ ತೀರ್ಮಾನ ಮಾಡಿತ್ತು. ಆದ್ದರಿಂದ ಪ್ರತಿ ಸಲ ನಾವು ಬೇರೆ ಏನೇ ಇರಲಿ ನಾವು ಇಲ್ಲೇ ತಮ್ಮ ಮುಂದೆನೇ ಆಶೀರ್ವಾದ ಪಡೆದುಕೊಂಡು ಈ ಆಚರಣೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ನಿನ್ನೆ ಮಾರಪ್ಪ ಸರ್ ಅವ್ರಿಗೆ ಫೋನ್ ಮಾಡಿದಾಗ ನಮಗೆ ಬೆಳಗ್ಗೆ ಅವಕಾಶ ಮಾಡಿಕೊಟ್ರು. ಸೊ ಹಂಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವರೊಬ್ಬ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ. ಇವತ್ತು ಗ್ರಾಮದಿಂದ ಹಿಡ್ಕೊಂಡು ರಾಷ್ಟ್ರವರೆಗೂ ಅವರ ಸೇವೆ ಬಹಳ ಅತ್ಯುತ್ತಮವಾಗಿದೆ. ಸೊ ಒಂದೇ ನಮ್ಮ ಜಾತಿಗೆ ಸೀಮಿತ ಅಲ್ಲ, ಪ್ರತಿ ಒಂದು ಜಾತಿ ಕೂಡ ತುಂಬಿಸಿ ಅವರದೇ ಆದಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ಒಳ್ಳೆ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ವ್ಯಕ್ತಿಗೆ. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗ್ನೂರು, ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ್, ಹನುಮಂತ ಜಲಮಗೇರ, ನರಸಿಂಹ ಗದಾರ್, ಸುಮಿತ್ರಪ್ಪ, ಶಂಕರ್ ಬಾಬು ಉಡುಮ್ಗಲ್, ಅಂಬರೀಶ್ ತುಂಟಾಪುರ್, ಧರ್ಮಣ್ಣ ತುಂಟಾಪುರ್, ಆಂಜನೇಯ ಗುಂಜಳ್ಳಿ, ಅನಿಲ್ ಕುಮಾರ್ ರಾಯಚೂರು, ಮುನಿರಾಜ್ ಮರ್ಚಠಾಳ್, ವಿಜಯಕುಮಾರ್ ದಿನ್ನಿ, ಏಸು ಗಿಲಸ್ಗೂರು ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 14ರಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕರ ಜನ್ಮದಿನದ ಅಂಗವಾಗಿ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ ಸಮಾವೇಶ. ತಿಮ್ಮಾರೆಡ್ಡಿ ಭೋಗವತಿ. ಸಿಂಧನೂರಿನ ಬಂಗಾಳಿ ಕ್ಯಾಂಪಿನಲ್ಲಿ 20 ಕೆಜಿ ಗಾಂಜಾ ವಶ, ಇಬ್ಬರ ಬಂಧನ. ಎಸ್ಪಿ ಅರುಣಾಕ್ಷಗಿರಿ. ಕೋಶಿ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಪ್ರವೇಶಾತಿ ಪ್ರಾರಂಭ. ಪ್ರಸನ್ನಕುಮಾರ್. ಮಾಜಿ ಸಚಿವ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ರಕ್ತದಲ್ಲಿ ಸಹಿ ಸಂಗ್ರಹ ಪ್ರತಿಭಟನೆ. ಆರ್ಟಿಪಿಎಸ್ದಿಂದ ಹೊರಬರುವ ಹಾರುಬೂದಿಯಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ತೀವ್ರ ತೊಂದರೆ, ಕ್ರಮಕ್ಕೆ ಆಗ್ರಹ. ಮತ್ತು ವೃದ್ಧಾಶ್ರಮದಲ್ಲಿ ಮಾದಿಗ ದಂಡೋರ ಸಮಿತಿ ಸಂಸ್ಥಾಪನಾ ದಿನ, ಪದ್ಮಶ್ರೀ ಮಂದಕೃಷ್ಣ ಜನ್ಮದಿನ ಆಚರಣೆ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.